ಕನ್ನಡಿಗರು ಮೈಸೂರಿನವರೇ ಆದಂತಹ CH ವಿಜಯಶಂಕರ್ ಅವರನ್ನು ಮೇಘಾಲಯದ ರಾಜ್ಯಪಾಲರಾಗಿ ನೇಮಕ ಮಾಡಲಾಗಿದೆ. ಸಚಿವರಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡಿದಂತಹ ಇವರಿಗೆ ಹೊಸ ಜವಾಬ್ದಾರಿ ಸಿಕ್ಕಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಖುದ್ದು CH ವಿಜಯಶಂಕರ್ ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ತಮಗೆ ಅಭಿನಂದನೆಗಳು. ಮೇಘಾಲಯದ ರಾಜ್ಯಪಾಲರಾಗಿ ನೇಮಕಗೊಂಡಿದ್ದೀರಾ. ಧನ್ಯವಾದಗಳು. ನಿಮ್ಮ ಅಭಿನಂದನೆಗೆ ಧನ್ಯವಾದಗಳು. ಇದು ಜೀವನದಲ್ಲಿ ಸಿಕ್ಕಂಥ ಒಂದು ಅಪರೂಪದ ಅವಕಾಶ. ನನಗೆ ಈ ರೀತಿ ಸಾರ್ವಜನಿಕ ಜೀವನದಲ್ಲಿ ಅನೇಕ ಅಪರೂಪದ ಅವಕಾಶಗಳನ್ನ ಸಂಘಟನೆ ಮಾಡಿಕೊಟ್ಟಿದೆ, ಮಹಾನ್ ಜನತೆಯನ್ನು ಮಾಡಿಕೊಟ್ಟಿದೆ, ದೈವವೂ ಮಾಡಿಕೊಟ್ಟಿದೆ. ದೈವದ ಇಚ್ಛೆ ಇಲ್ಲದೆ ಯಾವುದೂ ಸಿಕ್ಕೋದಿಲ್ಲ ಅಂತ ಹೇಳಿ ಭಾವಿಸ್ತಿರೋನು ನಾನು. ಈ ಹಿನ್ನೆಲೆಯಲ್ಲಿ ನಾನು 94ರಲ್ಲಿ ಹುಣಸೂರಿನಿಂದ ವಿಧಾನಸಭಾ ಸದಸ್ಯನಾಗಿ ಆಯ್ಕೆಯಾದಂಥ 30 ವರ್ಷಗಳ ಹಿಂದೆ. ಅದಾದಮೇಲೆ 98 ಮತ್ತು 2004 2 ಬಾರಿ ಮೈಸೂರಿನಿಂದ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡುವಂಥ ಅವಕಾಶ ಭಾಗ್ಯ ನನಗೆ ಲಭ್ಯ ಆಯಿತು. 2009ರಲ್ಲಿ ಲೋಕಸಭೆಯಲ್ಲಿ ನನಗೆ ಹಿನ್ನಡೆ ಆದಮೇಲೆ ಸಂಘಟನೆ ಅವತ್ತು ಇದೇ ರೀತಿ ನನ್ನನ್ನು ಗುರುತಿಸಿ ವಿಧಾನ ಪರಿಷತ್ನಲ್ಲಿ ಕೂತು ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟು ಅರಣ್ಯ ಮಂತ್ರಿಯಾಗಿ ಕೂಡ ಕ್ಯಾಬಿನೆಟ್ ತೆಗೆದುಕೊಂಡು ಮಾನ್ಯ ಯಡಿಯೂರಪ್ಪನವರು ಸಂಪುಟ ದರ್ಜೆಯನ್ನು ಕೊಟ್ಟು ಕೆಲಸ ಮಾಡುವಂಥ ಅವಕಾಶ ಮಾಡಿಕೊಟ್ಟಿದ್ದರು. ಹೀಗಾಗಿ ವಿಧಾನಸಭಾ ಸದಸ್ಯನಾಗಿ, ವಿಧಾನ ಪರಿಷತ್ ಸದಸ್ಯನಾಗಿ, ಲೋಕಸಭಾ ಸದಸ್ಯನಾಗಿ, ಮಂತ್ರಿಯಾಗಿ ಅನೇಕ ಹಂತದಲ್ಲಿ ಕೆಲಸ ಮಾಡುವಂಥ ಭಾಗ್ಯ ನನಗೆ ಸಿಕ್ಕಿದೆ. ಇವತ್ತು ಸಂಘಟನೆ ನನ್ನನ್ನು ಗುರುತಿಸಿ ಎಷ್ಟು ಸಂಘಟನೆಯಲ್ಲಿ ವಿಶೇಷತೆ ಇದೆ ಅಂದರೆ ನಾನು ಯಾವುದೇ ಲಾಭೆಯನ್ನು ಮಾಡಿಲ್ಲ. ಹೇಗೆ ಗೊತ್ತಾಯ್ತು ತಾವು ರಾಜ್ಯಪಾಲರಾಗಿ ನೇಮಕ ಆದ್ರಿ ಅಂತೇಳಿ, ಅಥವಾ ತಾವು ನಿರೀಕ್ಷೆ ಮಾಡಿದರೆ ಹೇಗೆ? ಇಲ್ಲ, ನಾನು ಖಂಡಿತ ಏನಾರು ಅವಕಾಶಗಳು ಸಿಕ್ಕಬಹುದು ಅಂತ ನಿರೀಕ್ಷೆ ಮಾಡಿದೆ. ಆದರೆ ಈ ರೀತಿ ಒಂದು ಸಂವಿಧಾನಿಕ ಹುದ್ದೆ, ಇಷ್ಟು ಎತ್ತರದ ಸ್ಥಾನ ನನಗೆ ಲಭ್ಯ ಆಗ್ಬೋದು ಅಂತ ನನಗೆ ನಿರೀಕ್ಷೆ ಇರಲಿಲ್ಲ. ಅದರ ಸಂಘಟನೆ ನನ್ನನ್ನು ಆ ಎತ್ತರಕ್ಕೆ ಗುರುತಿಸಿದೆ. ಹೀಗಾಗಿ ಕೇಂದ್ರ ಸರ್ಕಾರಕ್ಕೆ, ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾನು ಆಭಾರಿಯಾಗಿದ್ದೇನೆ, ಋಣಿಯಾಗಿದ್ದೇನೆ ಅಂತ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ನಿನ್ನೆ ಇಷ್ಟೊತ್ತಿಗೆ ಪ್ರಧಾನಮಂತ್ರಿಗಳ ಕರೆ ನನಗೆ, ಸೊ ನಿಮಗೆ ಒಂದು ಉತ್ತಮವಂಥ ಜವಾಬ್ದಾರಿಯನ್ನು, ಪ್ರಧಾನಿಗಳೇ ನಿನ್ನೆ ಫೋನ್ ಮಾಡಿ ನಿಮಗೆ ಒಂದು ಉತ್ತಮವಂಥ ಜವಾಬ್ದಾರಿಯನ್ನು ಕೊಡಬೇಕು ಅಂಥೇಳಿ ಚರ್ಚೆ ಆಗ್ತಾಯಿದೆ. ಹೀಗಾಗಿ ನಿಮ್ಗೆ ಒಳ್ಳೆಯದಾಗಲಿ ಇಷ್ಟನ್ನು ಹೇಳಿ ಅವರು ಕರೆಯನ್ನು ಕಟ್ ಮಾಡಿದರು. ಅದಾದಮೇಲೆ ನನಗೆ ಲೇಟ್ ನೈಟ್ ಗೊತ್ತಾಯಿತು ಈ ರೀತಿ ಒಂದು ಉತ್ತಮವಂಥ ಜವಾಬ್ದಾರಿ ನನಗೆ ಲಭ್ಯ ಆಗ್ತಾಯಿದೆ ಅಂಥೇಳಿ. ಈ ರೀತಿ ನನ್ನನ್ನು ಗುರುತಿಸಿದಂಥ ಕೇಂದ್ರ ಸರ್ಕಾರ, ಅದರಲ್ಲೂ ಮಾನನೀಯ ಪ್ರಧಾನಮಂತ್ರಿಗಳಿಗೆ ನಾನು ಆಭಾರಿಯಾಗಿದ್ದೇನೆ, ಋಣಿಯಾಗಿದ್ದೇನೆ ಅಂತ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ರಾಜ್ಯದಲ್ಲಿದ್ದು ಕೆಲಸ ಮಾಡುವಂಥ ಅವಕಾಶ ನನಗೆ ಲಭ್ಯ ಆಗಿತ್ತು. ಇದು ರಾಜ್ಯಕ್ಕೆ ಸಂದಂಥ ಗೌರವ, ಇಡೀ ಕರ್ನಾಟಕಕ್ಕೆ ಸಂದಂಥ ಗೌರವ. ಒಬ್ಬ ಕರ್ನಾಟಕದ ವ್ಯಕ್ತಿ ಮೇಘಾಲಯಕ್ಕೆ ಹೋಗಿ ಮೇಘಾಲಯದ ರಾಜ್ಯಪಾಲರಾಗಿ ಕೆಲಸ ಮಾಡುವಂಥ ಅವಕಾಶ ಇದೆಯಲ್ಲ, ನಿಜಕ್ಕೂ ಕೂಡ ಇದು ಬಹಳ ಒಂದು ಅಪರೂಪದ ಅವಕಾಶ ಅಂಥೇಳಿ ನಾನು ಭಾವಿಸ್ತೇನೆ. ಯಾಕಂದರೆ ಹುದ್ದೆಯ ಜೊತೆಗೆ ಜವಾಬ್ದಾರಿ ಸಹ ಜಾಸ್ತಿ ಆಗ್ತಾ ಹೋಗ್ತದೆ. ಯಾಕಂದರೆ ಇಷ್ಟು ದಿನ ರಾಜ್ಯದಲ್ಲಿ ಕೆಲಸವನ್ನು ಮಾಡಿದರೆ, ತಾವು ಹೇಳಿದ್ರೆ ಈಗ ಹೊರ ರಾಜ್ಯಕ್ಕೆ ಹೋಗಿ ಮಾಡುವಂಥದ್ದು ಸಾಕಷ್ಟು ಸವಾಲಿನ ವಿಚಾರಗಳು. ಹೇಗೆ ಪ್ರಿಪೇರ್ ಆಗಿದ್ದಾರೆ? ಒಂದು ಕರ್ತವ್ಯ ಪ್ರಜ್ಞೆ, ಸಾಮಾಜಿಕ ಬದ್ಧತೆ, ನನಗಿರುವಂಥ ಸ್ಥಾನದ ಹೊಣೆಗಾರಿಕೆ, ಇವನ್ನ ಅರ್ಥ ಮಾಡಿಕೊಂಡು ನಾವು ಎಚ್ಚರಿಕೆಯಿಂದ ಕೆಲಸ ಮಾಡೋದಾದರೆ ಯಾವುದೇ ಹುದ್ದೆ ನಮಗೆ ಸಿಕ್ಕಲಿ ಆ ಹುದ್ದೆಗೆ ಗೌರವವನ್ನು ತರಲಿಕ್ಕೆ ಸಾಧ್ಯತೆ ಇದೆ. ಹೀಗಾಗಿ ನನಗೆ ಈವರೆಗೂ ಸಿಕ್ಕಂಥ ಎಲ್ಲ ಸಂದರ್ಭಗಳಲ್ಲೂ ಕೂಡ ನಾನು ಎಲ್ಲೂ ಹೆಸರನ್ನು ಕೆಡಿಸ್ಕೊಳ್ತೇನೆ. ಆ ಜವಾಬ್ದಾರಿಗೆ, ಆ ಸ್ಥಾನಕ್ಕೆ ಚ್ಯುತಿ ತರದಾಗೆ ನಾನು ಕರ್ತವ್ಯವನ್ನು ನಿರ್ವಹಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ಈಗ ಕೊಟ್ಟಂಥ ಈ ಹುದ್ದೆ ಏನು ಪ್ರಧಾನಮಂತ್ರಿಗಳು ನನ್ನಲ್ಲಿ ವಿಶ್ವಾಸ ಇಟ್ಟು, ನಂಬಿಕೆ ಇಟ್ಟು ಈ ಉನ್ನತ ಹುದ್ದೆಯನ್ನು ನನಗೆ ಕೊಟ್ಟಿದ್ದಾರೆ, ಅವರ ವಿಶ್ವಾಸ ಮತ್ತು ನಂಬಿಕೆಯನ್ನು ಉಳಿಸ್ಕೊಳ್ತೇನೆ. ಆ ಹುದ್ದೆಗೆ ಗೌರವ ತರುವಂಥ ಹಿನ್ನೆಲೆಯಲ್ಲಿ ನಾನು ಜವಾಬ್ದಾರಿಯಿಂದ ಕೆಲಸವನ್ನು ಮಾಡ್ತೇನೆ ಅಂತ ಮಾತನೇ. ಹಿಂದೆ ಕನ್ನಡಿಗರು ಜಯಚಾಮರಾಜೇಂದ್ರ ಒಡೆಯರ್ ಅಂತವ್ರು, SM ಕೃಷ್ಣ ಅಂತವ್ರು, ಆಚಾರ್ಯರು, ಇಂಥವ್ರು ರಾಜ್ಯಪಾಲರಾದಂತಹ ಒಂದು ಗೌರವ ಕನ್ನಡಿಗರಿಗೆ ಸಿಕ್ಕಿದೆ. ಹಾಂ, ನಿಶ್ಚಿತವಾಗಿಯೂ ಕೂಡ ನಮ್ಮ ಮಾನ್ಯ ಜಯಚಾಮರಾಜೇಂದ್ರ ಒಡೆಯರ್ ಅವರು ಮದ್ರಾಸಿನ ಗವರ್ನರಾಗಿ ಹೋಗಿ ಕೆಲಸ ಮಾಡಿದಂಥವ್ರು, ಕನ್ನಡ ನಾಡಿಂದ ಹೋಗಿ ಮದ್ರಾಸಿನಲ್ಲಿ ಕೂತು ಕೆಲಸ ಮಾಡಿದಂಥವ್ರು. ಮಾನ್ಯ SM ಕೃಷ್ಣ ಅವರು ಕೂಡ ಅದೇ ರೀತಿ ರಾಜ್ಯಪಾಲರಾಗಿ ಕೆಲಸ ಮಾಡಿದ್ದನ್ನು ನಾವು ಕಾಣ್ತೇವೆ. ಅದೇ ರೀತಿ ಮಾನ್ಯ ರಾಜಯ್ಯನವರು, ನಮ್ಮ ಈ ಹಿಂದಿನ ನಮ್ಮ ಜಿಲ್ಲೆಯ ಒಂದು ಭಾಗ, ಅದು ಭಾಳ ಹೆಮ್ಮೆಯ ನಾಯಕರು ನಮಗೆ. ಅವರು ಕೂಡ ಈ ರೀತಿ ರಾಜ್ಯಪಾಲರಾಗಿ ಕರ್ನಾಟಕದವರೇ ಕೆಲಸ ಮಾಡಿರುವಂಥದ್ದನ್ನು ನಾವು ಕಾಣ್ತೇವೆ. ಆ ಸಾಲಿನಲ್ಲಿ ನನಗೂ ಕೂಡ ಕೆಲಸ ಮಾಡುವಂಥ ಅವಕಾಶಕ್ಕಿದೆ, ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ತೇನೆ. ಮೈಸೂರು ಜಿಲ್ಲೆ, ವಿಶೇಷವಾಗಿ ಹಾಸನ ಸಹ ತಾವು ಅಲ್ಲಿ ಕೆಲಸ ಮಾಡಿದ್ರಿಂದಾಗಿ ಸಕ್ರಿಯ ರಾಜಕಾರಣದಿಂದ ಎಲ್ಲೋ ಒಂದು ಕಡೆ CH ವಿಜಯಶಂಕರ್ನ ಮಿಸ್ ಮಾಡ್ಕೋತಾರ ಅಂತ? ಇಲ್ಲ, ಸಕ್ರಿಯ ರಾಜಕಾರಣ ಅಂದರೆ ಸಾರ್ವಜನಿಕ ಜೀವನ ಬದುಕಿನಿಂದ ದೂರ ಇರುವಂಥದ್ದು, ಜನಸಾಮಾನ್ಯದಿಂದ ದೂರ ಇರುವಂಥದ್ದು, ನಮ್ಮ ಹೊಣೆಗಾರಿಕೆಯನ್ನು ಕೈಬಿಟ್ಟು ಆಚೆ ಹೋಗುವಂಥದ್ದು. ಇಲ್ಲಿ ಹೊಣೆಗಾರಿಕೆ ಕಡಿಮೆ ಆಗೋದಿಲ್ಲ, ಸಾರ್ವಜನಿಕ ಬದುಕಿನ ಜವಾಬ್ದಾರಿ ಕಡಿಮೆ ಆಗೋದಿಲ್ಲ, ಅಥವಾ ಸಾರ್ವಜನಿಕ ಬದುಕಿನಿಂದ ನಾವು ದೂರ ಹೋಗ್ತಾ ಇಲ್ಲ. ವಿಭಿನ್ನ ಜವಾಬ್ದಾರಿಗಳಲ್ಲಿ ವಿಭಿನ್ನ ಭವಿಷ್ಯ ರೀತಿಯ ಕರ್ತವ್ಯಗಳನ್ನು ನಾವು ನಿರ್ವಹಿಸಬೇಕಾಗ್ತದೆ. ಹೀಗಾಗಿ ಸಾರ್ವಜನಿಕ ಜೀವನದಿಂದ ನಾವು ಆಚೆ ಹೋಗುವಂಥ ಪ್ರಶ್ನೆ ಇಲ್ಲ. ಸಾರ್ವಜನಿಕ ಜೀವನದ ಮಧ್ಯದಲ್ಲಿದ್ದು ಕೂಡ ಜನಸಾಮಾನ್ಯರ ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ಇಲ್ಲಿ ಕೂಡ ಅವಕಾಶ ಇದೆ. ಮಿಸ್ ಮಾಡ್ಕೋತಾರ ಅಂತ ಮೈಸೂರು? ಇಲ್ಲ, ಖಂಡಿತವಾಗಿ ಕೂಡ ಇದು ಇಡೀ ಕರ್ನಾಟಕಕ್ಕೆ ಸಿಕ್ಕಂಥ ಹೆಮ್ಮೆ. ನಾನು ಅಲ್ಲಿ ಹೋದರೂ ಕೂಡ ನನಗೆ ಋಣ ಇರುವಂಥದ್ದು ಈ ನಾಡಿಂದ. ಈ ಋಣವನ್ನು ನಾನು ತೀರಿಸಬೇಕು. ಈ ಸಂಘಟನೆ ಋಣ ಜೊತೆಗೆ ಈ ನಾಡಿನ ಋಣ, ಆ ವಿಷಯವನ್ನು ನಾನು ಗಮನದಲ್ಲಿಟ್ಟು ನಿಶ್ಚಿತವಾಗಿ ಕೂಡ ಅಲ್ಲಿದ್ದಾಗಲೂ ಕೂಡ ನಾನು ಈ ನಾಡಿಗೆ ಗೌರವ ತರುವಂಥ, ಈ ನಾಡಿನ
ಒಳಿತಿನ ಹಿನ್ನೆಲೆಯಲ್ಲಿ ಕೆಲಸವನ್ನು ಮಾಡ್ತೇನೆ. ಯಾಕಂದರೆ ಇತ್ತೀಚಿನ ರಾಜಕಾರಣ ಅಂತ ಹೇಳಿದ್ರೆ ಲಾಬಿ ಮಾಡಬೇಕು ಅಥವಾ ಇನ್ಫ್ಲೂಯೆನ್ಸ್ ಮಾಡಬೇಕು, ಯಾರ್ದಾರು ಒಂದು ಬೆಂಬಲ ಇರಬೇಕು, ಸೊ ಅವರ ಬ್ಯಾಕಪ್ ಇದ್ರಷ್ಟೇ ಒಂದು ಸ್ಥಾನಮಾನಗಳು ಸಿಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಅಪವಾದವಾಗಿ ಇವತ್ತು ತಮ್ಮ ಅಧಿಕಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ನೋಡಿ, ನನಗೆ ಬೆಳಗ್ಗೆ ಯಾರೋ ನನ್ನ ಹಿತೈಷಿಗಳು ಫೋನ್ ಮಾಡಿದಾಗ ಹೇಳಿದರು, ವಿಜಯಶಂಕರ್ ಅವರೇ, ನಿಮಗೆ ಯಾರೂ ಗಾಡ್ ಫಾದರ್ ಇಲ್ಲ, ನಿಮಗೆ ಲಾಬಿನೂ ಮಾಡಲಿಲ್ಲ ನೀವು, ಇದು ಅದಾಗಿ ನಿಮಗೆ ಈ ಹುದ್ದೆ ಲಭ್ಯ ಆಗಿದೆಯಲ್ಲ ಅಂತ. ನಾನು ಅದನ್ನೇ ಹೇಳಿದ್ದು, ನಮ್ಮ ಸಂಘಟನೆ ವಿಶೇಷತೆ ಇದು. ಯೋಗ್ಯರನ್ನು, ಪ್ರಾಮಾಣಿಕರನ್ನು, ಸಂಘಟನೆಗೆ ದುಡ್ದವರನ್ನು, ಪಕ್ಷಕ್ಕೆ, ಸಮಾಜಕ್ಕೆ, ದೇಶಕ್ಕೆ ಆಸ್ತಿ ಆಗುವಂಥವ್ರನ್ನ ಸಂಘಟನೆ ಗುರುತಿಸುತ್ತೆ ಅನ್ನೋದಕ್ಕೆ ಇವತ್ತು ನನಗೆ ಸಿಕ್ಕಿರುವಂಥ ಜವಾಬ್ದಾರಿ ಕೂಡ ಭಾಳ ಉತ್ತಮವಂತ ಉದಾಹರಣೆ ಅನ್ನೋಂಥ ಮಾತನ್ನು ಬೆಳಗ್ಗೆ ನಾನು ಹೇಳಿದೆ. ಬಹುಶಃ ನಮ್ಮ ಸಂಘಟನೆಯಲ್ಲಿ ಅದರ ಅಗತ್ಯತೆ ಇಲ್ಲ. ಸಂಘಟನೆಗೆ ನಾವು ನಿಷ್ಠರಾಗಿದ್ದರೆ, ಸಂಘಟನೆ ನಿಷ್ಠರಾಗಿದ್ದರೆ, ಕೊಟ್ಟಂಥ ಜವಾಬ್ದಾರಿಯಿಂದ ನಿರ್ವಹಿಸೋದಾದರೆ ಯಾವ ಲಾಬಿನೂ ಕೆಲಸ ಮಾಡೋದಿಲ್ಲ ಅನ್ನೋದಕ್ಕೆ ಇದೊಂದು ಜೀವಂತ ಉದಾಹರಣೆ. ಯಾವ ಗಾಡ್ ಫಾದರು ಇಲ್ಲಿ ಕೆಲಸ ಮಾಡೋದಿಲ್ಲ ಅನ್ನೋದಕ್ಕೆ ಇತ್ತೀಚೆಗೆ ಸಂಘಟನೆ ತೊಗೊಳ್ತಿರುವಂಥ ಎಲ್ಲ ನಿದರ್ಶನಗಳು ಉದಾಹರಣೆಯಾಗಿ ನಿಲ್ಲುತ್ತೆ. ಒಳ್ಳೆಯದಾಗಲಿ, ಉತ್ತಮವಾದ ಕೆಲಸ ಮಾಡಿ ರಾಜ್ಯಕ್ಕೆ ಒಂದು ಹೆಸರನ್ನು ತರಿಸುವಂಥ ಕೆಲಸ ಮಾಡಿ. TV9 ಮೊದಲನೇ ಕರೆ ನನಗೆ ಮಾಡಿದ್ದು. TV9 ಕರೆ ಮಾಡಿ ಶುಭವನ್ನು ಹಾರೈಸಿತು. TV9 ಮಾಧ್ಯಮದ ಸ್ನೇಹಿತರು ಆದೇಶ ಪ್ರತಿಯನ್ನು ಕೂಡ ನನ್ನ ವಾಟ್ಸಪ್ಗೆ ಹಾಕಿದರು. ಹೀಗಾಗಿ ಮೊದಲನೇ ಕರೆ ಬಂದಿದ್ದು ನಿಮ್ಮಿಂದ. ಈ ಒಳ್ಳೆಯ ಸುದ್ದಿಯನ್ನು ಮಾಧ್ಯಮದ ಸ್ನೇಹಿತರಾಗಿ ನೀವು ನನಗೆ ಕೊಟ್ಟಿದ್ದೀರಿ, ಮನೆಗೆ ಬಂದು ಶುಭವನ್ನು ಹಾರೈಸಿದಿರಿ. ನಿಮ್ಮ ಸಹಕಾರ, ವಿಶ್ವಾಸ ಇದೇ ರೀತಿ ಮುಂದೆಯೂ ಕೂಡ ನನಗೆ ಬೇಕು. ನಿಮ್ಮ ಹಾರೈಕೆಗೆ ಧನ್ಯವಾದಗಳು. ಇದು ವಿಜಯಶಂಕರ್ ಅವರ ಮಾತು. ರಾಜ್ಯದ ಕೀರ್ತಿ ಪತಾಕೆಯನ್ನು ಆರಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೀನಿ ಅಂತೇಳಿ ಅವರ ಶ್ರೀಮತಿಯವರು ನಮ್ಮ ಜೊತೆಗಿದ್ದಾರೆ. ಪತಿಯವರು ರಾಜ್ಯದಲ್ಲಿ ಪರಿಷತ್ ಸದಸ್ಯರಾಗಿದ್ದರು, ಸಚಿವರಾಗಿ ಕೆಲಸ ಮಾಡಿದರು, ಈಗ ಹೊರ ರಾಜ್ಯದಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಹೇಗನ್ಸುತ್ತೆ? ಅವರ ತಾಳ್ಮೆ, ಅವರು ಸಾಮಾನ್ಯ ಜನಗಳ ಮಧ್ಯದಲ್ಲಿ ಇದ್ದು ಅವ್ರು ಅಧಿಕಾರ ಬಂದಾಗೂ ಕುಗ್ಗಲಿಲ್ಲ, ಹಿಗ್ಗಲಿಲ್ಲ. ಅದೇ ಇವತ್ತಿನ ಅವರಿಗೆ ಯಶಸ್ಸಿಗೆ ಕಾರಣ. ನನಗೆ ಅದಕ್ಕಿಂತ ಖುಷಿ ಯಾವುದೂ ಇಲ್ಲ. ಇದು ಜನತೆಗೆ, ನಮ್ಮ ಕೇಂದ್ರದ ಮೋದಿಜಿ ಮತ್ತು ನಮ್ಮ ಯಡಿಯೂರಪ್ಪಾಜಿಗೆ ಎಲ್ಲರ ಆಶೀರ್ವಾದ. ಯಾಕೆಂದರೆ ಜನತೆಯಿಂದ ಇದು ಬೆಳೆದಿರೋದು, ಜನತೆ ಕೊಟ್ಟಂಥ ಶಕ್ತಿ. ಆ ಶಕ್ತಿಗೆ ಬೆಲೆ ಕಟ್ಟೋಕ್ಕೆ ಆಗಲ್ಲ. ಅವರು ಮತ್ತೆ ಅವರ ಆಶೀರ್ವಾದದಿಂದನೇ ಇವತ್ತು ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಆ ನಂಬಿಕೆ ನನಗಿದೆ. ಪ್ರತಿಯೊಂದು ಅವರು MLC ಆಗಿರ್ಬೋದು, ಅವರು ಏನೇ ಆಗಿರ್ಬೋದು, ಎಲ್ಲವೂ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅದನ್ನು ಗುರುತಿಸಿ ಇವತ್ತು ದೇವರು, ಮೋದಿಜಿಯವರು ಎಲ್ಲರೂ ಸೇರಿ ಅವ್ರಿಗೆ ಆ ಶಕ್ತಿ ಕೊಡಲಿ, ಅದನ್ನು ಹಾರೈಸಿದ್ದಾರೆ. ಮಹಾನ್ ದೈವ ಭಕ್ತರು ಅಂತೇಳಿ ಸಾಯಿಬಾಬಾನನ್ನು ಆರಾಧಿಸ್ತಾ ಇರ್ತೀರ, ಪೂಜೆ ಮಾಡ್ತೀರಾ ಅಂತ ಹೇಗೆ? ನನಗೆ ಅನುಭವ ಹಾಗೆದನ್ನ ಹೇಳ್ತೀನಿ. ಹುಣಸೂರಲ್ಲಿ ಇವತ್ತು ಬಾಬನ ದೇವಸ್ಥಾನ ಇದೆ. ಬಾಬಾ ಕನಸಲ್ಲಿ ಬಂದು ನನಗೆ ನಿನ್ನ ಜಾಗ ಕೊಡು ಅಂದರು. ನನ್ನ ಜೀವನದಲ್ಲೇ ನನ್ನ ಗಂಡ ಯಾವ ಆಸ್ತಿನೂ ಮಾಡಿರಲಿಲ್ಲ. ಅದು ಸ್ಕೂಲ್ ಕಟ್ಟಬೇಕಂತ ತೊಗೊಂಡಂಥದ್ದು. ಏನಪ್ಪ ನನಗೆ ಬಂದು ಜಾಗ ಕೇಳ್ತಾ ಇದೆಯಲ್ಲ ಬಾಬಾ ಅಂತಂದು, ಏನೇ ಇದ್ದರೂ ಅದು ನಿಂದು, ನನ್ನಂತ ಯಾವುದೂ ಇಲ್ಲ ಅಂದೆ. ಅವತ್ತು ಅವ್ರು ಹಸು ರೂಪದಲ್ಲಿ ಬಂದ, 4 ಗಂಟೆಗೆ ಬಂದು ಹೀಗೆ ಬಂದ. ಅವತ್ತಿನಿಂದ ಅಲ್ಲಿ ನೆಲೆಯಾಗಿದ್ದೇನೆ. ಇವತ್ತಿಗೂ ಏನೇ ಅವ್ನು ಕೊಟ್ಟರು ಅವನಿಗೆ ಫಸ್ಟು ನಾನು ಎಷ್ಟೋ ಕರೆಗಳು ಬಂತು. ನಾನು ಮೊದಲು ಬಾಬನ ಹತ್ರ ಕೂತೆ, ಇದೆಲ್ಲವೂ ನಿನಗೆ ಅರ್ಪಣೆ. ಅವ್ರಿಗೆ ಆ ಶಕ್ತಿ ಕೊಡಲಿ, ಆ ಕೆಲಸ ಮಾಡೋಕ್ಕೆ ಅವ್ರು ಯಶಸ್ವಿ ಆಗಲಿ, ಒಳ್ಳೆ ಆಡಳಿತದಲ್ಲಿ ಅವ್ರು ಚೆನ್ನಾಗಿ ಕೆಲಸ ಮಾಡಬೇಕು. ಆ ನಂಬಿಕೆ ನನಗಿದೆ. ಅವರು ಮಾಡ್ತಾರೆ. ಅವರು ಇದು CH ವಿಜಯಶಂಕರ್ ಅವರ ಶ್ರೀಮತಿಯ ಮಾತು. ಈಗಾಗಲೇ ಜನಾನುರಾಗಿಯಾಗಿ ಕೆಲಸವನ್ನು ಮಾಡಿದ್ದಾರೆ. ಹೊರ ರಾಜ್ಯದಲ್ಲೂ ಸಹ ಜನರಿಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೇನೆ ಅನ್ನೋ ನಂಬಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.